ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಷಭ ರಾಶಿಯ ಆತ್ಮೀಯ ಬಂಧುಗಳೇ, ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ಕೆಲವು ಘಟನೆಗಳ ಬಗ್ಗೆ ತುಂಬ ಜಾಗ್ರತೆ ಅಗತ್ಯ ಇರುತ್ತೆ. ನಿಮ್ಮ ಸುತ್ತಲೂ ಇರುವ ಕೆಲವು ವ್ಯಕ್ತಿಗಳು, ವಿಶೇಷವಾಗಿ 2 ಮಹಿಳೆಯರು ನಿಮ್ಮ ಮೇಲೆ ಹಚ್ಚಿಕೊಂಡಿರುವಂತೆ ಕಾಣಿಸಿಕೊಂಡ್ರೂ ಕೂಡ ಒಳಗೆ ಬೇರೆ ಉದ್ದೇಶ ಹೊಂದಿರಬಹುದು. ಅವರು ನಿಮ್ಮ ಕುಟುಂಬ ಮತ್ತು ವೈಯಕ್ತಿಕ ಜೀವನದ ಮೇಲೆ ಬಹಳ ದಿನಗಳಿಂದ ಪ್ರಭಾವ ಬೀರ್ತಾ ಇದ್ದಾರೆ. ನಿಮ್ಮ ಜೀವನದಲ್ಲಿ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದ್ದೀರಾ. ದೇವರ ಆರಾಧನೆ, ಪೂಜೆ, ಪರಿಹಾರ ಎಲ್ಲವೂ ಮಾಡಿದರೂ ಕೂಡ ಸಮಸ್ಯೆಗಳು ಕಡಿಮೆ ಆಗ್ತಾ ಇಲ್ಲ ಅಂತ ನಿಮಗೆ ಅನ್ನಿಸ್ತಾ ಇರಬಹುದು. ಇದಕ್ಕೆ ಕಾರಣ ನಿಮ್ಮ ಸುತ್ತಲಿರುವ ಕೆಲವು ನಕಾರಾತ್ಮಕ ಪ್ರಭಾವಗಳು ಆಗಿರಬಹುದು. ಆದರೆ ಭಯಪಡೋ ಅವಶ್ಯಕತೆ ಖಂಡಿತವಾಗ್ಲೂ ಇಲ್ಲ. ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಇದೆ. ಹಣಕಾಸು, ಆರೋಗ್ಯ, ಸಂಬಂಧ, ಕೆಲಸ, ಯಾವುದೇ ಸಮಸ್ಯೆ ಆದರೂ ಕೂಡ ಸರಿಯಾದ ಮಾರ್ಗವನ್ನು ಅನುಸರಿಸಿದರೆ ಪರಿಹಾರ ಅನ್ನೋದು ದೊರೆಯುತ್ತೆ. ಈ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋದು ಬಹಳ ಮುಖ್ಯವಾಗಿರುತ್ತೆ. ಹಿಂದಿನ ಕೆಲವು ವರ್ಷಗಳಿಂದ ನೀವು ಅನುಭವಿಸುತ್ತಿರುವ ಕಷ್ಟಗಳು, ವಿಫಲತೆಗಳು ನಿಮಗೆ ಬೇಸರ ತಂದಿರಬಹುದು. ಸಂತೋಷದ ಕ್ಷಣಗಳು ಬಂದರೂ ಕೂಡ ಅವು ಹೆಚ್ಚು ಕಾಲ ಉಳಿತಾ ಇಲ್ಲ. ಇದಕ್ಕೆ ಕೆಲವು ಜನರ ಕೆಟ್ಟ ದೃಷ್ಟಿ ಕೂಡ ಕಾರಣ ಆಗಿರಬಹುದು. ಮುಂದಿನ 7 ದಿನಗಳು ನಿಮ್ಮ ಜೀವನದಲ್ಲಿ ಪ್ರಮುಖ ತಿರುವು ಅನ್ನೋದು ತರಲಿದೆ. ನಿಮ್ಮ ವಿರುದ್ಧ ಇರುವವರು ತಮ್ಮ ತಪ್ಪಿನ ಫಲವನ್ನು ಅನುಭವಿಸೋದಕ್ಕೆ ಪ್ರಾರಂಭ ಮಾಡ್ತಾರೆ. ನಿಧಾನವಾಗಿ ನಿಮ್ಮ ಜೀವನದಲ್ಲಿ ಶಾಂತಿ ಮೂಡುತ್ತೆ. ನೀವು ತುಂಬ ನಂಬಿದ ವ್ಯಕ್ತಿಯೊಬ್ಬರು ಏನು ಮಾಡ್ತಾರೆ, ನಿಮ್ಮ ಮೇಲೆ ದ್ರೋಹ ಮಾಡಿರುವ ಒಂದು ಸಾಧ್ಯತೆ ಕೂಡ ಇರುತ್ತೆ. ಅವ್ರು ಏನು ಮಾಡ್ತಾರೆ, ನಿಮ್ಮ ವಿಶ್ವಾಸವನ್ನು ದುರುಪಯೋಗ ಮಾಡ್ಕೊಳ್ಬೋದು. ಇದರಿಂದ ನಿಮಗೆ ಮಾನಸಿಕ ನೋವು ಆಗಿರಬಹುದು. ಆದರೆ ಈ ಅನುಭವ ನಿಮ್ಮನ್ನು ಬಲಿಷ್ಠರನ್ನಾಗಿ ಮಾಡುತ್ತೆ. ನೀವು ಮುಂದೆ ಹೆಚ್ಚು ಜಾಗೃತರಾಗ್ತೀರಾ. ಯಾರನ್ನು ಅತಿಯಾಗಿ ನಂಬದೆ ವಿಚಾರಿಸಿ ನಡೆದುಕೊಳ್ತೀರಿ. ಶನಿ ಮತ್ತು ರಾಹು ಗ್ರಹಗಳ ಪ್ರಭಾವದಿಂದ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗಳು ಕಾಣಿಸಿಕೊಳ್ಳುತ್ತೆ. ಕಷ್ಟಗಳು ನಿಧಾನವಾಗಿ ಕಡಿಮೆಯಾಗುತ್ತೆ ಮತ್ತು ಉತ್ತಮ ಅವಕಾಶಗಳು ಬರುತ್ತೆ. ಜೀವನದಲ್ಲಿ ದುಃಖವೂ ಒಂದು ಪಾಠ. ಅದು ನಮಗೆ ಜಾಗೃತಿಯನ್ನು ನೀಡುತ್ತೆ. ಈಗ ನಿಮ್ಮ ಜೀವನದಲ್ಲಿ ಹೊಸ ಆಸೆಗಳು ಮೂಡುತ್ತೆ. ನೀವು ಬಯಸಿದ ಸಂತೋಷ ಮತ್ತೆ ದೊರೆಯುತ್ತೆ. ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ಆಹಾರ, ನಿದ್ದೆ, ದಿನಚರಿ ಎಲ್ಲವೂ ಕೂಡ ಸರಿ ಆಗಿರಬೇಕು. ಸಣ್ಣ ನಿರ್ಲಕ್ಷ್ಯ ಕೂಡ ದೊಡ್ಡ ಸಮಸ್ಯೆಗೆ ಕಾರಣ ಆಗಬಹುದು. ನಿಮ್ಮ ಸುತ್ತಲೂ ಇರುವ ಕೆಲವರು ನಿಮ್ಮ ವೈಯಕ್ತಿಕ ವಿಷಯಗಳನ್ನು ತಿಳಿದುಕೊಳ್ಳಲು ಯತ್ನಿಸ್ತಾ ಇರ್ತಾರೆ. ಅವರೊಂದಿಗೆ ಹೆಚ್ಚು ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ಹೋಗಬೇಡಿ. ಈ 2 ಮಹಿಳೆಯರು ನಿಮ್ಮ ಮೇಲೆ ಪ್ರಭಾವ ಬೀರ್ತಾ ಇದ್ದಾರೆ. ಅವರು ಹೊರಗೆ ಒಳ್ಳೆಯವರಂತೆ ಕಾಣಿಸಿದರೂ ಕೂಡ ಒಳಗೆ ಬೇರೆ ಯೋಚನೆ ಹೊಂದಿರಬಹುದು. ನಿಮ್ಮ ಯಶಸ್ಸನ್ನು ತಡೆಯೋದಕ್ಕೆ ಕೆಲವರು ಪ್ರಯತ್ನ ಮಾಡ್ತಿರ್ತಾರೆ. ನೀವು ಮುಂದಕ್ಕೆ ಹೋಗಬೇಕಾದ್ರೆ ಅಡ್ಡಿಗಳು ಎದುರಾಗ್ತಾ ಇರುತ್ತೆ. ಇದು ಅವರ ಪರಿಣಾಮಕಾರಿ ಆಗಿರಬಹುದು. ಮೊದಲ ಮಹಿಳೆ ನಿಮ್ಮ ಹತ್ತಿರದವರು ಆಗಿರಬಹುದು, ಸ್ನೇಹಿತೆ ಅಥವಾ ಸಂಬಂಧಿ. ಅವರು ನಿಮ್ಮ ಜೀವನದ ಎಲ್ಲ ವಿವರಗಳನ್ನು ತಿಳ್ಕೊಂಡಿರ್ತಾರೆ. ನಿಮ್ಮ ವಸ್ತುಗಳು, ಬಟ್ಟೆಗಳು ಅಥವಾ ವೈಯಕ್ತಿಕ ವಿಷಯಗಳನ್ನು ಬಳಸಿ ಅವರು ನಿಮ್ಮ ಮೇಲೆ ಕೆಟ್ಟ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಆದ್ದರಿಂದ ಜಾಗ್ರತೆ ಅಗತ್ಯ. ನೀವು ಬಳಸುವ ಪ್ರತಿಯೊಂದು ವಸ್ತು ಕೂಡ ನಿಮ್ಮ ಶಕ್ತಿಯನ್ನು ಹೊಂದಿರುತ್ತೆ. ಅದನ್ನು ಸುರಕ್ಷಿತವಾಗಿ ಇಟ್ಕೊಳ್ಳಿ. 2ನೇ ಮಹಿಳೆ ತುಂಬ ಸಿಹಿಯಾಗಿ ಮಾತನಾಡುವವರು, ಆದರೆ ಅವರ ಉದ್ದೇಶ ಸ್ಪಷ್ಟವಾಗಿಲ್ಲ. ಅವರು ನಿಮ್ಮ ವಿಶ್ವಾಸವನ್ನು ಪಡೆದು ನಂತರ ನಿಮ್ಮ ವಿರುದ್ಧ ಹೋಗಬಹುದು. ಅವರು ನಿಮ್ಮ ಕುಟುಂಬದ ವಿಚಾರಗಳನ್ನು ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ. ನಿಮ್ಮ ಮನೆಯ ಘಟನೆಗಳು, ಸಮಸ್ಯೆಗಳು ಎಲ್ಲವನ್ನೂ ಕೂಡ ಗಮನಿಸ್ತಾ ಇರ್ತಾರೆ. ಈ ರೀತಿಯ ಜನರಿಂದ ದೂರ ಇರೋದು ಉತ್ತಮ. ನಿಮ್ಮ ಮನಸ್ಸಿನ ಶಾಂತಿಯನ್ನು ಕಾಪಾಡಿಕೊಳ್ಳಿ. ಮುಂದಿನ 7 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಬದಲಾವಣೆಗಳು ಅನ್ನೋದು ಸ್ಪಷ್ಟವಾಗಿ ಕಾಣಿಸುತ್ತೆ. ಶತ್ರುಗಳ ಪ್ರಭಾವ ಕಡಿಮೆಯಾಗುತ್ತೆ. ಹನುಮಂತನ ಆರಾಧನೆ ನಿಮ್ಮ ಜೀವನದಲ್ಲಿ ರಕ್ಷಣೆ ನೀಡುತ್ತೆ. ಭಕ್ತಿ ಮತ್ತು ನಂಬಿಕೆಯಿಂದ ಪೂಜೆ ಮಾಡಿದರೆ ಎಲ್ಲ ಅಡಚಣೆಗಳು ದೂರ ಆಗುತ್ತೆ. ನಿಯಮಿತ ಮಂತ್ರ ಜಪ ಮತ್ತು ಪೂಜೆಗಳಿಂದ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚುತ್ತೆ. ಈ ಪರಿಹಾರಗಳನ್ನು ನಿಷ್ಠೆಯಿಂದ ಅನುಸರಿಸಿದರೆ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ ಮತ್ತು ಯಶಸ್ಸು ಅನ್ನೋದು ಹೆಚ್ಚುತ್ತೆ. ನಿಮ್ಮ ಎಲ್ಲ ಕಷ್ಟಗಳು ನಿಧಾನವಾಗಿ ಕಡಿಮೆಯಾಗುತ್ತೆ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.